ಹೊಳೆನರಸೀಪುರ ಪಟ್ಟಣದಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಎಂಬ ವೇದಿಕೆಯಡಿಯಲ್ಲಿ ನಮ್ಮ ದೇಶಕ್ಕಾಗಿ ಗಡಿಯಲ್ಲಿ ನಿಂತು ನಮ್ಮ ಸೈನಿಕರಿಗಾಗಿ ನಾವೆಲ್ಲರೂ ತಿರಂಗ ಯಾತ್ರೆಯಲ್ಲಿ ಗಟ್ಟಿಯಾಗಿ ಹೆಜ್ಜೆ ಹಾಕೋಣವೆಂಬ ಸಂಕಲ್ಪದೊಂದಿಗೆ ವೈಭವದ ತಿರಂಗ ಯಾತ್ರೆಯ ಅದ್ದೂರಿ ಮೆರವಣಿಗೆ ಆಯೋಜನೆ ಮಾಡಲಾಗಿತ್ತು. ಭಾರತ ಗಡಿಯಲ್ಲಿ ವೀರ ಮರಣವನ್ನಪ್ಪುವ ಹಾಗೂ ವೀರ ಯೋಧರ ತಾಯಂದಿರು, ದೇಶ ಕಾಯುವ ವೀರ ಸೈನಿಕರು, ಮಣ್ಣಲ್ಲಿ ಮಣ್ಣಾಗಿ ಮೈಬಣ್ಣ ಮಣ್ಣಿಗೆ ಕೊಟ್ಟು ಮಣ್ಣಿನ ಬಣ್ಣ ತಾನು ತಗೊಳ್ಳುವ ಅನ್ನದಾತರಾದ ರೈತರು, ರಾಷ್ಟ್ರದ ಏಳಿಗೆ ಬಯಸಿ ರಾಷ್ಟ್ರಕ್ಕಾಗಿ ದುಡಿಯುವ ನಾಯಕರು ಹಾಗೂ ದೇಶವೇ ಹೆಮ್ಮೆ ಪಡುವಂತೆ ಮಾಡುವ ವಿಜ್ಞಾನಿಗಳು ನಮ್ಮ ಬದುಕಿನ ಹೀರೋಗಳಾಗಬೇಕೆಂದು ಮಲ್ಲದೇವರಪುರ ವಿರಕ್ತ ಮಠದ ಶ್ರೀ ಮಹಾಂತ ಬಸವಲಿಂಗ ಸ್ವಾಮೀಜಿ ಸಲಹೆ ನೀಡಿದರು. ವೈಭವದ ತಿರಂಗ ಯಾತ್ರೆಯ ಅದ್ದೂರಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕಾಶ್ಮೀರವನ್ನು ಹಿಂಪಡೆಯುವುದು ನಮ್ಮ ಗುರಿಯಾಗಿದ್ದು, ಭಾರತ ಮಾತೆಯ ಸೇವೆಯಲ್ಲಿ ತೊಡಗಿರುವ ವೀರ ಯೋಧ ಮಹಿಳೆಯರು ಮುಂದಿನ ದಿನಗಳಲ್ಲಿ ಅವರುಗಳೇ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದು ಪಾಕಿಸ್ತಾನ ಎಲ್ಲಿದೆ ಎಂದು ಅವರುಗಳೇ ಹುಡುಕಿಕೊಳ್ಳಬೇಕು ಅಂತ ಪರಿಸ್ಥಿತಿ ತರಲಿದ್ದಾರೆ ಎಂದು ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಕುರೇಶಿ ಅವರನ್ನು ಉದಾಹರಿಸಿ ತಿಳಿಸಿದರು. ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅವರ ತಾಯಿ ಭಗತ್ ಸಿಂಗ್ ಉದ್ದೇಶಿಸಿ, ನಿನ್ನಂಥ ನೂರಾರು ಪುತ್ರರಿಗೆ ಜನ್ಮ ನೀಡುವ ಶಕ್ತಿಯನ್ನು ದೇವರು ನೀಡಲಿಲ್ಲವೆಂದು ಅಳುತ್ತಿದ್ದೇನೆ ಎಂದು ಭಗತ್ ಸಿಂಗರನ್ನು ನೇಣಿಗೆ ಹಾಕುವ ಮುನ್ನ ತಿಳಿಸಿ, ದೇಶ ಪ್ರೇಮದಲ್ಲಿ ಭಾರತ ಮಾತೆಯರ ಮಹತ್ವದ ವಿಷಯವನ್ನು ಪ್ರಸ್ತಾಪಿಸಿ, ದೇಶದ ವಿಷಯದಲ್ಲಿ ಎಲ್ಲರೂ ಜಾತಿ ಧರ್ಮ ಮತ ಪಂಥ ಎಲ್ಲವನ್ನೂ ಮರೆತು ಎಲ್ಲರೂ ಒಂದಾಗಿ ದೇಶಕ್ಕಾಗಿ ಹೋರಾಡುವ ಸಂಕಲ್ಪ ಮಾಡೋಣವೆಂದು ಕರೆ ಕೊಟ್ಟರು. ಶಾಸಕ ಎಚ್.ಡಿ. ರೇವಣ್ಣ ಮಾತನಾಡಿ, ದೇಶಕ್ಕಾಗಿ ಹೋರಾಡುತ್ತಿರುವ ವೀರ ಯೋಧರು, ನಿವೃತ್ತ ಯೋಧರು ಹಾಗೂ ಕುಟುಂಬ ಸದಸ್ಯರಿಗೆ ಭಗವಂತ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಪ್ರಧಾನಿಗಳಾದ ಮೋದಿಜಿಯವರು ದೇಶಕ್ಕಾಗಿ ಕೈಗೊಳ್ಳುತ್ತಿರುವ ಕಾರ್ಯಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ನೀಡುವ ಜೊತೆಗೆ ಸೈನಿಕರಿಗೆ ಆತ್ಮಸ್ಥೈರ್ಯ ನೀಡುವ ಕಾರ್ಯದಲ್ಲಿ ಎಲ್ಲರೂ ಭಾಗಿಯಾಗೋಣವೆಂದರು. ದೇಶದ ಉಳಿವಿಗಾಗಿ ಹೋರಾಡುತ್ತಿರುವ ಸೈನಿಕರಿಗೆ ಗೌರವ ಸಮರ್ಪಿಸುವ ಸಲುವಾಗಿ ಆಯೋಜಿಸಿರುವ ಇಂದಿನ ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಶುಭವಾಗಲಿ ಎಂದರು. ನಿವೃತ್ತ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ಪ್ರದೀಪ್ ಸಾಗರ್ ಎಎಸ್, ತಾಲೂಕು ಅಧ್ಯಕ್ಷ ಈಶ್ವರ್, ಸದಸ್ಯರಾದ ವಸಂತಕುಮಾರ್ ಎಚ್.ಡಿ., ಬಸಪ್ಪ, ರಮೇಶ್, ಚೆನ್ನಕೇಶವ, ರವಿಕುಮಾರ್, ಮಹದೇವಯ್ಯ, ರಾಜಯ್ಯ ಹಾಗೂ ಯೋಧ ರವಿ ಹಾಗೂ ಇತರರನ್ನು ಪೂಜ್ಯ ಸ್ವಾಮೀಜಿಗಳು ಸನ್ಮಾನಿಸಿದರು. ವೈಭವದ ತಿರಂಗ ಯಾತ್ರೆ ಅದ್ದೂರಿ ಮೆರವಣಿಗೆಯಲ್ಲಿ ಪುರಸಭಾಧ್ಯಕ್ಷ ಎಚ್.ಕೆ. ಪ್ರಸನ್ನ ಹಾಗೂ ಸದಸ್ಯರು, ಸರ್ಕಾರಿ ನರ್ಸಿಂಗ್ ಕಾಲೇಜು, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಹಾಗೂ ಇತರ ಕಾಲೇಜುಗಳ ವಿದ್ಯಾರ್ಥಿಗಳು, ತಾಲೂಕು ಪತ್ರಕರ್ತರ ಸಂಘ, ವರ್ತಕರ ಸಂಘ ಹಾಗೂ ಇತರ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಸದಸ್ಯರು, ಪುರಸಭೆ ಮಾಜಿ ಅಧ್ಯಕ್ಷರಾದ ಸುದರ್ಶನ್ ಎಚ್.ಎಸ್. ಹಾಗೂ ಕೆ. ಶ್ರೀಧರ್, ಆರ್ಎಸ್ಎಸ್ ಜಿಲ್ಲಾ ಪ್ರಚಾರಕ ಚಂದನ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಅಮಿತ್ ಹಾಗೂ ಗಿರೀಶ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಪುಟ್ಟಸೋಮಪ್ಪ, ಬಿಜೆಪಿ ಮಂಡಲ ಅಧ್ಯಕ್ಷ ಶ್ರೀಪತಿ, ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಎಚ್.ಟಿ. ಲಕ್ಷ್ಮಣ, ದೇಶಭಕ್ತರಾದ ಮಳಲಿ ನಾರಾಯಣ್, ಓಸು ರಮೇಶ್, ಅಂಕವಳ್ಳಿ ಮೋಹನ, ಮುತ್ತುರಾಜ್, ನಾಗು, ಇಂದಿರಾ ನಾಗರಾಜ್, ಗೌರಮ್ಮ, ವಿಜಯಕುಮಾರಿ, ಪ್ರದೀಪ್, ಜಯಪ್ರಕಾಶ್, ಮುರಳೀಧರ ಗುಪ್ತಾ, ಖಾಲಿದ್, ಬಾಲಾಜಿ, ರೋಹಿತ್, ಪ್ರವೀಣ್, ಶಂಕರನಾರಾಯಣ ಐತಾಳ್, ನಂಜುಂಡ, ಕುಮಾರ್ ಹಾಗೂ ಇತರರು ಭಾಗವಹಿಸಿದ್ದರು. ಯಾವುದೇ ಒಂದು ಸೈನಿಕರು ಬಂದಾಗ ಸರ್ಕಾರದ ತಾಲೂಕಾ ಆಫೀಸ್ ಆಗಿರ್ಬೋದು ಅಥವಾ ನಮ್ಮ ಪುರಸಭೆ ಆಗಿರ್ಬೋದು, ಸೈನಿಕರಿಗೆ ಆದಷ್ಟು ಸಹಕರಿಸಿ ಅವ್ರಿಗೆ ಕೆಲಸ ನಮ್ಮ ಕಲಾಂ ಸಾಹೇಬ್ರು ಈ ದೇಶದ ಬಗ್ಗೆ ಎಂತ ಒಳ್ಳೆ ಮಾತು ಹೇಳ್ತಾರೆ. ಕಲಾಂ ಸಾಹೇಬ್ರು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಾಹೇಬ್ರು ಹೇಳ್ತಾರೆ, ಓ ನನ್ನ ಭಾರತೀಯ ಮುದ್ದು ಮಕ್ಕಳೇ, ನೀವು ದಿನಕ್ಕೊಂದು ಕನಸು ಕಾಣಬೇಡಿ, ಬದಲಾಗಿ ಒಂದೇ ಒಂದು ಕನಸನ್ನ ಕಾಣಿ. ನೀವು ಕಂಡ ಕನಸಿನ ಗುರಿಯನ್ನ ಬೆನ್ನತ್ತಿ ಸಾಧನೆ ಸಿದ್ಧಿಯ ಗಣ್ಯನ ಏರಿದಾಗ ಇಡೀ ಜಗತ್ತೇ ನಿಮ್ಮತ್ತ ತಿರುಗುವಂತೆ ಬಾಳನ್ನ ಬದುಕಿ ಅಂತ ಭಾರತ ಮಾತೆಯವರಿಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಒಂದು ಸಂದೇಶವನ್ನು ಕೊಡ್ತಾರೆ. ಆ ದಿಶೆಯಲ್ಲಿ ನಾವೆಲ್ಲರೂ ಕಾಲೇಜಿನ ಎಲ್ಲಾ ಮಕ್ಕಳು ಯಾವುದೇ ದುಶ್ಚಟಕ್ಕೆ ಗುರಿಯಾಗದೆ ರಾಷ್ಟ್ರದ ಏಳಿಗಾಗಿ ಸದಾ ನಿಲ್ಲಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ನಾಯಕರು ಹಂಚಿಕೊಡ್ತಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ರೋಡನ್ನ ಮತ್ತೆ ಮೂಲ ಸೌಕರ್ಯಗಳನ್ನು ಕೊಡೋದ್ರ ಮೂಲಕ ಈ ಭಾಗದ ಯಶಸ್ವಿ ನಾಯಕ ನಮ್ಮ ರೇವಣ್ಣ ಸಾಹೇಬರು ಇವತ್ತಿನ ಆಪರೇಷನ್ ಆಪರೇಷನ್ ಸಿಂಧೂರ್ ಕಾರ್ಯಕ್ರಮದಲ್ಲಿ ನಮ್ಮ ರೇವಣ್ಣ ಸಾಹೇಬರು ಭಾಗಿಯಾಗಿದ್ದಾರೆ. ನಮ್ಮ ಸೈನಿಕರನ್ನ ಕುರಿತು ನಮ್ಮ ನಾಡು ಕಂಡಂತ ಹೆಮ್ಮೆಯ ಕನ್ನಡದ ಮೊಟ್ಟ ಮೊದಲ ಪ್ರಧಾನಿ ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡ ಅವರ ಶ್ರೇಷ್ಠ ಪುತ್ರರು, ಈ ಭಾಗ ಕಂಡಂತ ಅತ್ಯಂತ ಶ್ರೇಷ್ಠ ಯಶಸ್ವಿ ನಾಯಕರು, ಅವರು ನಮ್ಮ ಮಧ್ಯೆ ಇದ್ದಿದ್ದು ನಮ್ಮ ಸೈನಿಕರ ಹೆಮ್ಮೆ, ನಮ್ಮ ನಾಡಿನ ಹೆಮ್ಮೆ, ನಮ್ಮ ರಾಷ್ಟ್ರದ ಹೆಮ್ಮೆ. ಅಂತಹ ನಮ್ಮ ರೇವಣ್ಣ ಸಾಹೇಬರು ನಮ್ಮ ಸೈನಿಕರನ್ನ ಕುರಿತು ಒಂದೆರಡು ಮಾತನ್ನು ಹೇಳಬೇಕಂತ ಅವ್ರನ್ನ ಕೇಳ್ಕೊತೇವೆ. ಇವತ್ತಿನ ಏನು ಹೊಳೆನರಸೀಪುರ ತಾಲೂಕಿನಲ್ಲಿ, ಅದರಲ್ಲೂ ನಗರದಲ್ಲಿ ಇವತ್ತು ನಮ್ಮ ಮಾಜಿ ಸೈನಿಕರನ್ನ ಸೇರಿ ಇವತ್ತು ಈ ರಾಷ್ಟ್ರದ
ಏನು ದೇಶ ಉಳಿಸೋಕ್ಕೋಸ್ಕರ ಇವತ್ತು ಸೈನಿಕರು ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೆ ಒಂದು ಎದೆ ತೊಟ್ಟಿ ಇದು ಮಾಡೋಕ್ಕೋಸ್ಕರ, ಗೌರವ ಸಮರ್ಪಣೆ ಮಾಡೋಕ್ಕೋಸ್ಕರ ಇವತ್ತು ಏನು ಒಂದು ಆಪರೇಷನ್ ಸಿಂಧೂರ ಮಾಡಿದರೆ ಅದಕ್ಕೆ ಬೆಂಬಲ ಸೂಚಿಸೋಕ್ಕೋಸ್ಕರ ನಮ್ಮ ಎಲ್ಲ ಮಾಜಿ ಸೈನಿಕರು ಸೇರಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಭಗವಂತ ಮಾಜಿ ಸೈನಿಕರಿಗೂ ಒಳ್ಳೆಯದಾಗಬೇಕು, ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಬೇಕು, ರಾಷ್ಟ್ರದಲ್ಲಿ ನಮ್ಮ ದೇಶ ಕಾಪಾಡುವಂಥ ಸೈನಿಕರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಹೇಳಿ ಇವತ್ತು ಏನು ತಾಲೂಕಿನಲ್ಲಿ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಶ್ರೀರಂಗ ಯಾತ್ರೆ ಮಾಡ್ತಾ ಇದ್ರು. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ದೇಶ ಉಳಿಸಬೇಕು, ಮೋದಿಯರು ಏನು ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ನಮ್ಮ ಸಂಪೂರ್ಣ ಬೆಂಬಲ ಕೊಡಬೇಕು, ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ.